ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಕುರುಕ್ಷೇತ್ರ ರಣಾಂಗಣದಲ್ಲಿ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಈ ಕರ್ಮಯೋಗವನ್ನು, ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು. ನಿಷ್ಕಾಮ ಕರ್ಮಯೋಗ ಹೇಗಿರ್ಬೇಕಪ್ಪ ಅಂದರೆ 3 ಗುಣಗಳಿಂದ ವರ್ಜಿತವಾಗಿರಬೇಕು. ಸತ್ವ ರಜ ತಮ ಗುಣಗಳಿಂದ ವರ್ಜಿತವಾಗಿರಬೇಕು ಮತ್ತು ಪರಮಾತ್ಮನಿಗೆ ಅರ್ಪಿಸಲ್ಪಟ್ಟ ಬುದ್ಧಿಯಿಂದ ನೀನು ಈ ಕರ್ಮವನ್ನು ಮಾಡಬೇಕು. ಆಗ ನಿನಗೆ ಸಂಸಾರ ಬಾಧೆ ಇಲ್ಲವಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ದೀಪವು ಚಿಕ್ಕದಾಗಿದ್ದರೂ ಬಹುದೂರದವರೆಗೂ ಬೆಳಕನ್ನು ಕೊಡುವಂತೆ. ದೀಪ ಚಿಕ್ಕದು, ಅದರಲ್ಲಿರ್ತಕ್ಕಂಥ ಎಣ್ಣೆ ಸ್ವಲ್ಪ, ಬತ್ತಿಯು ಚಿಕ್ಕದೆ, ಆದರೆ ಬೆಳಕಿಗೆ ಯಾವ ಕೊರತೆ ಇಲ್ಲ, ಅದು ಬಹುದೂರದವರೆಗೆ ಬೆಳಕನ್ನು ಕೊಡುವಂತೆ ಸದ್ಬುದ್ಧಿಯು ಕಿರಿದಾದರೂ ಅದರ ಪ್ರಭೆಯನ್ನು ಅಲ್ಪವೆನ್ನಬಾರದು. ಒಳ್ಳೆಯ ಬುದ್ಧಿ ಅದು ಚಿಕ್ಕದಾದರೂ ಕೂಡ ಅದನ್ನು ಅಲ್ಪ ಅನ್ನಬಾರ್ದು. ಅದಕ್ಕೆ ಹೇಳ್ತಾರೆ, ಅದಲ್ಲಿ ಸದ್ಬುದ್ಧಿಯು ಕಿರಿದಾದರೂ ಅದರ ಪ್ರಭೆಯನ್ನು ಅಲ್ಪವೆನ್ನಬಾರದು. ಯಾಕಂದರೆ ಅದರ ಪ್ರಭಾವ ಏನಾಗುತ್ತೆ ಅಂದರೆ ಒಳ್ಳೆಯದಾಗಿರೋದ್ರಿಂದ ಅದೇನಾಗುತ್ತೆ, ಹೆಚ್ಚು ಕೀರ್ತಿಯನ್ನು ತಂದು ಕೊಡ್ತಾ ಇದೆ. ಹಿಂದೆ ದೊಡ್ಡವರ ಜೊತೆಯಲ್ಲಿ ನಾವೇನಾದ್ರು ನಡ್ಕೊಂಡು ಹೋಗ್ತಾ ಇದ್ರೆ ದಾರಿಯಲ್ಲಿ ಕಲ್ಲು ಬಿದ್ದಿದ್ದಾಗ ಅಕಸ್ಮಾತ್ ಏನಾದ್ರು ನಾವು ಆ ಕಲ್ಲನ್ನ ಎತ್ತಿ ಪಕ್ಕಕ್ಕೆ ಹಾಕಿದ್ರೆ ಅಥವಾ ಬಿದ್ದಿರುವ ಮುಳ್ಳನ್ನು ಎತ್ತು ಪಕ್ಕಕ್ಕೆ ಬೇಲಿಗೆ ಹಾಕಿದ್ರೆ ಭಾಳ ಒಳ್ಳೆಯ ಕೆಲಸ, ಇದನ್ನು ಮಾಡಿದ್ರೆ ನಿನಗೆ ಮುಂದೆ ಒಳ್ಳೇದಾಗತ್ತೆ, ಈ ಬುದ್ಧಿಯನ್ನು ಚೆನ್ನಾಗಿ ಅಳವಡಿಸ್ಕೊಂತ ಬುದ್ಧಿ ಹೇಳೋರು. ಮತ್ತಷ್ಟೇ ಅಲ್ಲದೆ ಅವರು ಇತರರಿಗೆ ಹೇಳ್ತಾಯಿದ್ರು ಅವನಲ್ಲಿ ಒಳ್ಳೆ ನಡತೆಗಳಿದೆ, ಗುಣಗಳಿದೆ ಅಂತ ಹೇಳ್ತಾಯಿದ್ರು. ಅಂದರೆ ಆ ಸದ್ಬುದ್ಧಿ ಚಿಕ್ಕದಾದರೂ ಕೂಡ ಏನಾಗುತ್ತೆ, ಅಪಾರವಾದ ಕೀರ್ತಿಯನ್ನು ತಂದು ಕೊಡ್ತದೆ. ಅದರ ಪ್ರಭೆಯನ್ನು ಅಲ್ಪವೆನ್ನಬಾರದು, ಏಕೆಂದರೆ ಅದರ ಪ್ರಭೆಯು ದೊಡ್ಡದು. ಸಾಧಕರು ಅನೇಕ ಉಪಾಯಗಳಿಂದ ಈ ಬುದ್ಧಿಯೋಗವನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸುವರು. ಲೋಕದಲ್ಲಿ ಲೆಕ್ಕವಿಲ್ಲದಂತೆ ಹೆಜ್ಜೆ ಹೆಜ್ಜೆಗೂ ಅಪಾರವಾಗಿ ಕಲ್ಲುಗಳು ಸಿಕ್ಕುವಂತೆ. ಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ಅಪಾರವಾಗಿ ಕಲ್ಲುಗಳು ಸಿಕ್ಕುವಂತೆ ಪರುಷದ ಕಲ್ಲು ಸಿಕ್ಕುವುದೇ. ಈಗ ಜಲ್ಲಿ ಕಲ್ಲು, ಅದು ಇದು ಕಾಡು ಕಲ್ಲು, ಯಾವುದ್ಯಾವುದೋ ಕಲ್ಲುಗಳು ಸಿಗ್ತವೆ, ಅಪಾರವಾಗಿ ಸಿಗ್ತವೆ. ಕಾಲಿಟ್ಟರೆ ಸಿಗ್ತವೆ, ಕೈ ಇಟ್ಟರೆ ಸಿಗ್ತವೆ ಕಲ್ಲುಗಳು. ಇವುಗಳು ಸಿಕ್ಕುವಷ್ಟು ಸಲೀಸಾಗಿ ಈ ಪರುಷಮಣಿ ಕಲ್ಲು ಇದೆಯಲ್ಲ, ಮುಟ್ಟಿದರೆ ಚಿನ್ನವನ್ನು ಮಾಡುವಂಥ ಗುಣವುಳ್ಳ ಕಲ್ಲು, ಅದು ಸಿಗುತ್ತಾ? ಅದು ಹುಡುಕಿದ್ರೂ ಸಿಗೋದಿಲ್ಲ. ಅದು ದೈವಯೋಗದಿಂದ ಒಂದು ಕಣ ಅಮೃತವು ದೊರೆತರು ಅಪಾರವೆನ್ನಬೇಕು. ಅಮೃತದ ಕಣ ಒಂದು ಹನಿ ಸಿಕ್ಕಿದ್ರೂ ಸಾಕು, ಅದು ದೈವಯೋಗದಿಂದ, ಅದನ್ನೇ ಅಪಾರ ಅಂತ ತಿಳ್ಕೋಬೇಕು. ಇದರಂತೆ ಪರಮಾತ್ಮನನ್ನು ಸೇರಿಸುವ ಬುದ್ಧಿಯೋಗದ ಲಾಭವು ಅಪಾರವಾದದ್ದು. ಪರಮಾತ್ಮನೆಡೆಗೆ, ಮುಕ್ತಿಯೆಡೆಗೆ ನಮ್ಮನ್ನು ಕರ್ಕೊಂಡೋಗಿ ಆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗತಕ್ಕಂಥ ಈ ಬುದ್ಧಿಯೋಗ ಇದೆಯಲ್ಲ, ನಿಷ್ಕಾಮ ಕರ್ಮ ಬುದ್ಧಿಯೋಗ ಇದೆಯಲ್ಲ, ಇದು ನಮ್ಮಲ್ಲಿ ಕಿಂಚಿತ್ತಿತ್ತು ಅಂದರೂ ಕೂಡ ಅಪಾರವಾಗಿ ಲಾಭ ಆಗುತ್ತೆ. ಹರಿಯುತ್ತಿರುವ ಗಂಗೆಯು ಸಮುದ್ರದ ಕಡೆಗೆ ಅಭಿಮುಖವಾಗಿ ಹರಿಯುವಂತೆ. ಯಾವುದೇ ನದಿಗಳು ಹರ್ಕೊಂಡು ಬಂದರೆ ಏನಾಗುತ್ತೆ, ಸಮುದ್ರದ ಕಡೆಗೇ ಮುಖ ಮಾಡಿ ಹರ್ಕೊಂಡು ಬರ್ತವೆ. ಅಪೋಸಿಟ್ ಡೈರೆಕ್ಷನಲ್ಲಿ ಯಾವ ಹೋಗೋದಿಲ್ಲ, ವಿರುದ್ಧ ದಿಕ್ಕಿನಲ್ಲಿ ಹರಿಯುವಂತೆ ಈ ಸದ್ಬುದ್ಧಿಯು ಸರ್ವ ವಿಷಯವನ್ನು ತೊರೆದು ಬ್ರಹ್ಮ ಸ್ವರೂಪಕ್ಕೆ ಅಭಿಮುಖವಾಗಿ ಹರಿಯುವುದು. ಯಾವಾಗ ನಮ್ಮಲ್ಲಿ ಕಾಮನೆಗಳು ಇರೋದಿಲ್ವೋ ಅಥವಾ ಫಲಾಪೇಕ್ಷೆ ಇರೋದಿಲ್ವೋ, ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಮಾಡ್ತೀವಲ್ಲ, ಆಗೇನಾಗುತ್ತೆ, ಅದು ತನ್ನಷ್ಟಕ್ಕೆ ತಾನೇ ಬ್ರಹ್ಮ ಸ್ವರೂಪಕ್ಕೆ ಅಭಿಮುಖವಾಗಿ ಹರಿದುಕೊಂಡು ಹೋಗುತ್ತೆ. ಸರ್ವ ವಿಷಯವನ್ನು ತೊರೆಯೋದಕ್ಕೆ ಶುರು ಮಾಡುತ್ತದು. ಅದಕ್ಕೆ ಇಲ್ಲಿ ಕಾಮ್ಯ ಕರ್ಮವನ್ನು ಬಿಡಬೇಕು, ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಬುದ್ಧಿಯೋಗವು ಎರಡನೆಯ ಮಾರ್ಗವನ್ನು ಅರಿಯದೆ ಈಶ್ವರಾನುಗ್ರಹದ ನಿಮಿತ್ತ ಸದಾ ಅಭಿಮುಖವಾಗಿರುತ್ತದೆ. ಈ ಬುದ್ಧಿಯೋಗ ಅಥವಾ ನಿಷ್ಕಾಮ ಕರ್ಮಯೋಗ, ಇದಕ್ಕೆ ಬೇರೆ ದಾರಿ ಗೊತ್ತಿಲ್ಲ, ಅದು ಪರಮಾತ್ಮನೆಡೆಗೆ ಸಾಗುವಂಥ ಒಂದು ಮಾರ್ಗವಾಗಿರುತ್ತದೆ. ಇದೇ ಸಹಜವಾದ ಸದ್ಬುದ್ಧಿ ಯಾವುದು? ನಿಷ್ಕಾಮ ಕರ್ಮಯೋಗ. ಇತರವಾದ ಬುದ್ಧಿಗಳು ವಿಕಾರ ತರಂಗಗಳಲ್ಲಿ ಮುಳುಗಿರುವುದರಿಂದ, ಇನ್ನು ಬೇರೆ ಥರದ ಬುದ್ಧಿಗಳು ಏನು ಮಾಡ್ತವೆ, ವಿಕಾರ ತರಂಗಗಳು, ಬದಲಾವಣೆ ಆಗ್ತಕ್ಕಂಥ ಆಲೋಚನೆಗಳಿಂದ ಕೂಡಿದಂಥ ತರಂಗಗಳಲ್ಲಿ ನಮ್ಮನ್ನು ಮುಳುಗಿಸ್ತವೆ ಮತ್ತು ದುರ್ಬುದ್ಧಿಯಾಗಿರುತ್ತದೆ. ಅವಿವೇಕಿಗಳು ಸದಾ ದುರ್ಬುದ್ಧಿಯಲ್ಲಿ ಮುಳುಗಿರುವರು. ಅವಿವೇಕದಿಂದ ಕೂಡಿರೋರ್ಗೆ ಏನಾಗುತ್ತೆ ಅಂದರೆ ಸದಾ ದುರ್ಬುದ್ಧಿ. ಈ ಕ್ಷಣ ಇನ್ನೊಂದು ಕ್ಷಣಕ್ಕೂ ಕೆಟ್ಟದ್ದನ್ನೇ ಆಲೋಚಿಸ್ತಾ ಇರ್ತಾರೆ ಅವರು. ಇಂತಹ ಅವಿವೇಕಿಗಳಿಗೆ ಸ್ವರ್ಗ ನರಕ ಇಹಲೋಕಗಳು ಪ್ರಾಪ್ತವಾಗುತ್ತವೆಯೇ ಹೊರತು
ಹೆಸರಿಗೆ ಮಾತ್ರವಾದರೂ ಆತ್ಮದರ್ಶನವಾಗುವುದಿಲ್ಲ. ಅವ್ರಗಳಿಗೆ ಮಾಡಿದ ಒಳ್ಳೆ ಕೆಲಸ ಮಾಡ್ತಾರೆ, ಆದರೆ ಸಕಾಮ ಕರ್ಮವನ್ನು ಇಟ್ಕೊಂಡು ಮಾಡ್ತಾರೆ. ಅಂಥವ್ರಿಗೆ ಸ್ವರ್ಗ ಸಿಗ್ತದೆ, ಮಾಡಿದ ತಪ್ಪಿಗೆ ನರಕವೂ ಸಿಗ್ತದೆ, ಮತ್ತು ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಈ ಭೂಲೋಕದ ಜೀವನವೂ ಸಿಗುತ್ತೆ. ಆದರೆ ಆತ್ಮದರ್ಶನ ಮಾತ್ರ ಆಗೋದಿಲ್ಲ, ಆತ್ಮಜ್ಞಾನ ಮಾತ್ರ ಆಗೋದಿಲ್ಲ, ಮುಕ್ತಿ ಯಾವುದೇ ಕಾರಣಕ್ಕೂ ದೊರೆಯೋದಿಲ್ಲ. ಆಗ ನಮ್ಮಲ್ಲಿ ಕೆಲವರು ನಿಶ್ಚಯ ಮಾಡಿಬಿಡ್ತೀವಿ, ಸ್ವರ್ಗ ಇದೆಯಲ್ಲ ಬಿಡು ಅಂತ, ಸ್ವರ್ಗ ಸಿಗುತ್ತಲ್ಲ ಸಾಕು ಅಂತ. ಆದರೆ ಜೇಬಿನಲ್ಲಿ ಹಣ ಇರೋವರೆಗೂ ಹೇಗೋ ಹಾಗೆ ಪುಣ್ಯ ಫಲ ಇರೋವರೆಗೂ ಅಷ್ಟೇ ಸ್ವರ್ಗದಲ್ಲಿ ಅವಕಾಶ. ಆಮೇಲೆ ನರಕವನ್ನೇ ಅನುಭವಿಸ್ಬೇಕು ಮಾಡಿದ ತಪ್ಪಿಗೆ. ಅದು ಮುಗಿದ ಮೇಲೆ ಮತ್ತೆ ಮಾಡಿದ ಕರ್ಮಫಲಕ್ಕೆ ತಕ್ಕಂತೆ ಭೂಲೋಕದ ವಾಸ. ಮತ್ತೆ ಇಲ್ಲಿ ಯಥಾ ಪ್ರಕಾರ ನಮಗೆ ಜನ್ಮದಲ್ಲಿ ಅನೇಕ ಕಷ್ಟ ಕೋಟಲೆಗಳು. ಆದ್ದರಿಂದ ಇಲ್ಲಿ ದೈವತ್ವದ ಕಡೆಗೆ ಸಾಗಬೇಕು, ಆತ್ಮಜ್ಞಾನವನ್ನೇ ಸಂಪಾದಿಸಬೇಕು ಅಂತ ಕೃಷ್ಣ ಮಾರ್ಗದರ್ಶನವನ್ನು ಮಾಡ್ತಿರೋದು. ಮುಂದುವರೆದು ಹೇಳ್ತಾನೆ, ಏ ಅರ್ಜುನ, ಕೆಲವರು ವೇದದಲ್ಲಿರುವ ಕರ್ಮಕಾಂಡವನ್ನೇ ಆಧಾರ ಮಾಡಿಕೊಂಡು ಫಲಾಶೆಯಿಂದ ಕರ್ಮವನ್ನು ಆಚರಿಸುವರು. ಕರ್ಮಕಾಂಡ, ಜ್ಞಾನಕಾಂಡ ಮತ್ತು ಭಕ್ತಿಕಾಂಡ ಅಂತ 3 ವಿಧಾನಗಳಿವೆ ಈ ವೇದದಲ್ಲಿ. ಇವರು ಏನು ಮಾಡ್ತಾರೆ, ಕೆಲವರು ಕರ್ಮಕಾಂಡದಲ್ಲಿ ಅನೇಕವಾದ ರೀತಿಯಲ್ಲಿ ಕರ್ಮಾಚರಣೆಯನ್ನು ಹೇಳಿದ್ದಾರೆ, ಅದನ್ನು ಮಾಡ್ತಾರೆ. ಕೆಲವರು ಆಧಾರ ಮಾಡಿಕೊಂಡು ಫಲಾಶೆಯಿಂದ ಇಂಥ ಯಾಗ ಮಾಡಿದ್ರೆ ಇಂಥ ಫಲ ಬರುತ್ತೆ, ಇಂಥ ಯಜ್ಞ ಮಾಡಿದ್ರೆ ಇಂಥ ಫಲ ಬರುತ್ತೆ, ಈ ವ್ರತ ಮಾಡಿದ್ರೆ ಇಂಥ ಫಲ ಬರುತ್ತೆ ಅಂತ ಹೇಳಿ ತಿಳ್ಕೊಂಡು ಅದರ ಫಲಾಶೆಯಿಂದ ಕರ್ಮವನ್ನು ಆಚರಿಸುವರು. ಇವರು ಯಜ್ಞಕ್ರಿಯೆಯನ್ನು ಮಾಡುತ್ತಾ ಸ್ವರ್ಗ ಸುಖವನ್ನು ಅನುಭವಿಸುವುದಕ್ಕಾಗಿಯೇ ಲೋಕದಲ್ಲಿ ಜನಿಸಿದವರೆಂದು ತಿಳಿದಿರುತ್ತಾರೆ. ಲೋಕದಲ್ಲಿ ನಾವು ಹುಟ್ಟಿರೋದೇ ಸ್ವರ್ಗ ಸುಖ ಅನುಭವಿಸ್ಲಿಕ್ಕೆ, ಅದರಿಂದ ಪುಣ್ಯ ಕಾರ್ಯ ಮಾಡಬೇಕು, ಇಂಥ ಶಾಸ್ತ್ರದಲ್ಲಿ ವಿಧಿತವಾಗಿರುವಂಥ ಪುಣ್ಯ ಕಾರ್ಯ ಮಾಡಬೇಕು, ಅದರ ಫಲಾಪೇಕ್ಷೆಯಿಂದ ಮಾಡಿ ಆ ಫಲವನ್ನು ಪಡೆದು ನಾವು ಸ್ವರ್ಗವನ್ನು ಅನುಭವಿಸ್ಬೇಕು ಅಂತ ತಿಳ್ಕೊಬಿಟ್ಟಿರ್ತಾರೆ ಇವರು ಸ್ವರ್ಗ ಸೌಖ್ಯವನ್ನೇ ಹೆಚ್ಚೆಂತಲೂ ಇದಕ್ಕಿಂತ ಹೆಚ್ಚಾದ ಸುಖವು ಮತ್ತೆಲ್ಲಿಯೂ ಇಲ್ಲವೆಂದು ತಿಳಿದಿರುವರು. ಹೇಳಿದ್ವಲ್ಲ, ಈಗ ನಮಗೆ ತಿಳಿದಿರೋದಷ್ಟೇ, ಜೇಬಲ್ಲಿ ದುಡ್ಡಿರೋವರೆಗೂ ಜೇಬಲ್ಲಿ ದುಡ್ಡಿದೆ ಖರ್ಚು ಮಾಡಿ, ಹಣ ಇರೋದೇ ಖರ್ಚು ಮಾಡೋಕ್ಕೆ, ಸುಖ ಪಡೋಕ್ಕೆ ಅಂತ ತಿಳ್ಕೊಂಡು ಯಥೇಚ್ಛವಾಗಿ ಬಳಸ್ತೀವಿ, ಅದರಿಂದ ಬರುವ ಸುಖವನ್ನು ಅನುಭವಿಸ್ತೀವಿ. ಹಣ ಎಲ್ಲ ವ್ಯಯವಾದ ನಂತರ ಮತ್ತೆ ದುಃಖ ನಮ್ಮನ್ನು ಆವರಿಸ್ಕೊಳುತ್ತೆ. ಈ ರೀತಿಯಲ್ಲಿ ಸ್ವರ್ಗ, ನರಕ, ಇಹಲೋಕವಾಸ ಇವಿಷ್ಟೇ ಸ್ಥಿಮಿತ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಇದಕ್ಕೆ ಮೀರಿದ್ದು ಸಹಜವಾದ ಒಂದು ಆನಂದ ಇದೆ, ಅದೇ ಬ್ರಹ್ಮಾನಂದ ಸುಖ, ಮುಕ್ತಿ. ಈ ಕುಮತಿಗಳು ಫಲದಲ್ಲಿ ದೃಷ್ಟಿಯನ್ನಿಟ್ಟುಕೊಂಡು ಕರ್ಮಫಲವನ್ನು ಆಚರಿಸುವರು. ಕರ್ಮವನ್ನು ಮಾಡುವಾಗ ವಿಧಿ ನಿಯಮಗಳನ್ನು ಅನುಸರಿಸುವರು. ವಿಧಿ ನಿಯಮಗಳನ್ನು ಅನುಸರಿಸ್ತಾರೆ, ಯಾಕಂದ್ರೆ ಹಂಗೆ ಮಾಡಿದ್ರೆ ಆ ಅದಕ್ಕೆ ಫಲಶ್ರುತಿ ಆಗೋದು. ಕರ್ಮಗಳು ಸಮಾಪ್ತಿ ಆಗುವವರೆಗೂ ದಕ್ಷತೆಯಿಂದ ಮಾಡಿದರೂ ಆಚರಣೆಯಲ್ಲಿರುವ ದೋಷವೇನೆಂದರೆ, ಇವರು ಕರ್ಮಗಳು ಮಾಡ್ತಾರೆ, ಅವು ಕೊನೆಯಾಗುವವರೆಗೂ ಮಾಡ್ತಾರೆ, ದಕ್ಷತೆಯಿಂದನೂ ಮಾಡ್ತಾರೆ. ಆದರೆ ಆಚರಣೆಯಲ್ಲಿರುವ ದೋಷ ಏನಂದರೆ, ಮನಸ್ಸಿನಲ್ಲಿ ಸ್ವರ್ಗೇಚ್ಛೆಯನ್ನು ಇಟ್ಟುಕೊಂಡು ಯಜ್ಞಭೋಕ್ತೃವಾದ ಪುರಾಣ ಪುರುಷನನ್ನು ಮರೆತಿರುತ್ತಾರೆ. ಯಜ್ಞವನ್ನು ಭೋಕ್ತೃ ಇರ್ತಾನಲ್ಲ, ಅನುಭವಿಸುವವನು, ಅದರ ನಿಜವಾದ ಯಜಮಾನ, ಆ ಪುರಾಣ ಪುರುಷ ಅಥವಾ ಪರಮಾತ್ಮನನ್ನು ಮರೆತಿರ್ತಾರೆ. ಸ್ವರ್ಗದ ಇಚ್ಛೆಯನ್ನು ಇಟ್ಟುಕೊಂಡು, ಸ್ವರ್ಗದ ಇಚ್ಛೆ ಅಂದರೆ ಸ್ವರ್ಗದಲ್ಲಿರ್ತಕ್ಕಂಥವ್ರು ಯಾರು, ದೇವಾನುದೇವತೆಗಳು ಅಂತ ಕರೆಸ್ಕೊಂಡವ್ರು, ಇಂದ್ರಾದಿ ದೇವತೆಗಳು ಇರ್ತಾರಲ್ಲ, ಅವ್ರುಗಳನ್ನು ಮೆಚ್ಚಿಸಿ ಇವರು ಏನು ಮಾಡ್ತಾರೆ, ಅವ್ರಿಗೆ ಆರ್ಘ್ಯವನ್ನು ಕೊಟ್ಟು ಸ್ವರ್ಗ ಸುಖವನ್ನು ಅನುಭವಿಸ್ತಾರೆ. ಆದರೆ ಅವರನ್ನೂ ಒಳಗೊಂಡಂಥ ಆ ಪರಮಾತ್ಮನನ್ನು ಮರೆತು ಬಿಡ್ತಾರೆ. ಕರ್ಪೂರದ ರಾಶಿಗೆ ಬೆಂಕಿಯನ್ನು ತೋರಿಸಿದಂತೆ ದೈವಯೋಗದಿಂದ ದೊರೆತ ಅಮೃತದ ಗಡಿಗೆಯನ್ನು ಕಾಲಿನಿಂದ ಒದ್ದು ಚೆಲ್ಲಿದಂತೆ. ಕರ್ಪೂರದ ರಾಶಿ ಇರ್ತದೆ, ಅಕಸ್ಮಾತಾಗಿ ಬೆಂಕಿ ತಗಲಿದ್ರೆ ಏನಾಗುತ್ತೆ, ಎಲ್ಲ ಉರಿದು ಹೋಗುತ್ತೆ. ಮತ್ತು ಅಮೃತದ ಬಿಂದಿಗೆ ಇರ್ತದೆ, ಮಡಕೆ, ಆ ಗಡಿಗೆಯನ್ನು ಕಾಲಿನಿಂದ ಮಿಸ್ಸಾಗಿ ಒದ್ದುಬಿಟ್ರೆ ಎಲ್ಲ ಚೆಲ್ಲಿ ಹೋಗುವಂತೆ. ಮಧುರಾನ್ನದಲ್ಲಿ ವಿಷವನ್ನು ಸೇರಿಸಿದಂತೆ, ಭಕ್ಷ್ಯ ಭೋಜನದಲ್ಲಿ ವಿಷ ಸೇರಿಸಿದಂತೆ ಪವಿತ್ರವಾದ ಮನುಷ್ಯ ಶರೀರದಲ್ಲಿ ಇದ್ದರೂ ಫಲೇಚ್ಛೆಯನ್ನು ಇಟ್ಟುಕೊಂಡು ಬಹು ಕಷ್ಟದಿಂದ ಕರ್ಮವನ್ನು ಆಚರಿಸುತ್ತಾ ಅಸ್ತಂಗತನಾದ ಧರ್ಮವನ್ನು ನಾಶ ಮಾಡಿಕೊಳ್ಳುತ್ತಿರುವರು. ನೋಡಿ ಎಷ್ಟೆಲ್ಲ ಹೇಳ್ಬಿಟ್ರು. ಅಮೃತದ ಗಡಿಗೆಯನ್ನು ಒದ್ದು ಉರುಳಿಸಿದಂತೆ ನಾವೇನು ಮಾಡ್ತೀವಿ, ಸುಲಭವಾಗಿ ಬಂದಿರತಕ್ಕಂಥ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕರ್ಮಫಲಾಪೇಕ್ಷೆಯಿಂದ ಮಾಡಿ ಜನ್ಮವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ
ಎಷ್ಟೋ ಪರಿಶ್ರಮದಿಂದ ಧರ್ಮವನ್ನು ಆಚರಿಸುತ್ತಾ ಪುಣ್ಯವನ್ನು ಗಳಿಸಿದರೂ ಪುನಃ ಸಂಸಾರವನ್ನೇ ಯಾಚಿಸುವುದೇಕೆ? ಕಷ್ಟಪಟ್ಟು ಮಾಡ್ತಾ ಇರ್ತೀವಿ, ಆದರೂ ಸಂಸಾರವನ್ನೇ ಯಾಚಿಸ್ತೀವಿ. ಮಾಡುವುದಾದರೂ ಏನು? ಈ ಕುಮತಿಗಳು ಜ್ಞಾನವಿಲ್ಲದೆ ಸಂಸಾರದ ಬಲೆಯಲ್ಲಿ ಸಿಕ್ಕಿ ಬಳಲುವರು. ಮನೆಯಲ್ಲಿರುವ ಹೆಂಗಸು ಉತ್ತಮವಾದ ಅಡಿಗೆಯನ್ನು ಮಾಡಿದರೂ ಪಾಪ ಬರುವುದೆಂಬ ತಿಳಿವಿಲ್ಲದೆ ಬೆಲೆಗೆ ಮಾರಿಕೊಂಡರೆ ಎಷ್ಟು ಅಜ್ಞಾನವೋ, ಅದರಂತೆ ಬೆಲೆ ಬಾಳುವಂತಹ ಪುಣ್ಯವನ್ನು ಅರ್ಜಿಸಿದರೂ ಸುಖಭೋಗಕ್ಕಾಗಿ ಮಾರಿಕೊಳ್ಳುತ್ತಿರುವರಲ್ಲ. ಬೆಲೆ ಬಾಳುವಂಥ ಪುಣ್ಯ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ, ಫಲಾಪೇಕ್ಷೆಯಿಂದ ಮಾಡಿ ಏನು ಮಾಡ್ತಾರೆ, ಅದನ್ನು ಮಾರಿಕೊಳ್ತಾ ಇದ್ದಾರೆ. ಆದ್ದರಿಂದ ಹೇ ಅರ್ಜುನ, ವೇದಗಳ ಅರ್ಥವಾದದಲ್ಲಿ ಸಿಕ್ಕಿಕೊಂಡಿರುವ ಕರ್ಮಕಾಂಡಿಗಳು ದುರ್ಬುದ್ಧಿಯುಳ್ಳವರಾಗಿರುತ್ತಾರೆ. ನೀನು ಅವರು ಮಾಡುವಂತಹ ತರ್ಕವಾದಕ್ಕೆ ಮರುಳಾಗಬೇಡ. ಕರ್ಮಕಾಂಡವನ್ನು ಅನುಸರಿಸಿ ಫಲಾಪೇಕ್ಷೆಯಿಂದ ಕರ್ಮ ಮಾಡ್ತಾರಲ್ಲ, ಅವರು ತರ್ಕ ಬುದ್ಧಿಯಿಂದ ಕೂಡಿರ್ತಾರೆ, ಅವರು ಅನರ್ಥದಲ್ಲಿ ಸಿಕ್ಕಾಕೊಳ್ತಾರೆ. ಅದರಿಂದ ನೀನು ಅದನ್ನು ಮಾಡಬೇಡ, ಅವರಂತೆ ನೀನು ಮರಳಾಗಬೇಡ ಅಂತ ಕೃಷ್ಣ ಅರ್ಜುನನಿಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.